ವಕೀಲ ಪ್ರಸನ್ನ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಪ್ರವೀಣ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತಿದ್ದಾರೆ ಅವರು ಬನ್ನಿ ನೋಡ್ತಾ ಹೋಗೋಣ. ಚಾಮರಾಜನಗರ ಜಿಲ್ಲೆ ಚನ್ನೂರಿನಲ್ಲಿ ಏನು ಫಾರೆಸ್ಟ್ ಗಾರ್ಡ್ಗಳಿನ ಗುಂಡೇಟಿಗೆ 3 ಬಲಿಯಾಗಿದ್ರು. ಆ ಒಂದು ವಿಚಾರವಾಗಿ ಈಗೇನು ಕುಟುಂಬಸ್ಥರ ಪರವಾಗಿ ಪ್ರಸನ್ನ ಕುಮಾರ್ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ವಕೀಲರು. ಈಗ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೊಂದು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ನಿನ್ನೆ ನಡೆದಿರುವಂಥ ಪ್ರಕರಣ, ಈಗ ನೀವೊಂದು ಸಾಕಷ್ಟು ಮಾಹಿತಿಗಳನ್ನ ಪೊಲೀಸರವರಿಂದ ಮತ್ತು ಕುಟುಂಬಸ್ಥರಿಂದೆಲ್ಲ ತಗೊಂಡಿದ್ದೀರಾ. ಈ ಒಂದು ಪ್ರಕರಣ ಯಾವ ರೀತಿ ಆಗಿರ್ಬೋದು ಸರ್? ಸರ್, ಈ ಒಂದು ಪ್ರಕರಣ ಈಗ ಗ್ರಾಮಸ್ಥರನ್ನು ನಾನು ವಿಚಾರ ಮಾಡಲಾಗಿ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತಂದರೆ, ಈಗೇನು 4 ಜನ ಇದ್ದರು, ಈ 4 ಜನ ತಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ದನಗಳು ಕಾಣೆಯಾಗಿ ಆ ದನಗಳು ಕಾಡಿಗೆ ಹೋಗಿದ್ದಾವೆ. ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಆ ದನಗಳನ್ನು ಹುಡ್ಕೊಂಡು ಹೋಗಿದ್ದಾರೆ. ಇವರು ದನಗಳನ್ನು ಹುಡುಕಿ ಸುಸ್ತಾಗಿ ಒಂದು ಬಂಡೆ ಮೇಲೆ ಮಲಗಿದ್ದಾರೆ. ಮಲಗಿದಾಗ ಈ 7 ಜನ ಫಾರೆಸ್ಟ್ ಅಫಿಷಿಯಲ್ಸು ಅಲ್ಲಿ ಹೋಗಿದ್ದಾರೆ. ಇವರು ಪಾನಮತ್ತರಾಗಿದ್ದರು, ಅಂದರೆ ಕುಡಿದು ತೇಲಾಡ್ತಾ ಇದ್ರಂತೆ. ಇವರು ಏನು ಮಾಡಿದ್ದಾರೆ, ಹೋಗಿ ಫೈರಿಂಗ್ ಮಾಡಿದ್ದಾರೆ. 3 ಜನದ ಮೇಲೆ ಮಾಡಿದ್ದಾರೆ. ಒಬ್ಬ ಎಸ್ಕೇಪ್ ಆಗಿದ್ದಾನೆ ಅಲ್ಲಿಂದ. ಆತ ಏನು ಮಾಡಿದ್ದಾನೆ, ಅಲ್ಲಿಂದ ಓಡೋಗಿ ಹೇಗೋ ಊರು ದಾಟಿ ವಿಚಾರ ಮುಟ್ಟಿಸಿ ಇವನು ಹೇಗೋ ಓಡಿ ಬಂದು ಅವನ್ನ NH ಹಾಸ್ಪಿಟ್ಲಿಗೆ ಸೇರಿಸಿದ್ದಾನೆ. ಸೊ ಆತ ಹೇಳೋ ಪ್ರಕಾರ ಏನಪ್ಪ ಅಂತಂದರೆ, ಅವನು ಆ 7 ಜನ ಫಾರೆಸ್ಟ್ ಅಫಿಷಿಯಲ್ಸು ಕುಡಿದಿದ್ರು ಅಂತಕ್ಕಂಥ ಮಾಹಿತಿಯನ್ನು ವಿಲೇಜರ್ಸ್ ಎಲ್ಲ ಈಗ ಹೇಳಿದರು. ಮತ್ತು ಇನ್ನೊಂದೇನೆಂದರೆ, ಅವರು ಬೇಟೆಗಾರರಲ್ಲ, ಅವರ ವೃತ್ತಿ ಬೇಟೆಗಾರಿಕೆ ಅಲ್ಲ, ಅವರ ವೃತ್ತಿ ರೈತಗಾರಿಕೆ ಮತ್ತು ಅವರು ರೈತರು. ಏನು ಸಾವನ್ನಪ್ಪಿದ್ರಲ್ಲ, ಅವರು ಕೂಡ ಪ್ರತಿ ದಾಳಿಯನ್ನು ಮಾಡಿದ್ರು. ನಾವು ಆತ್ಮರಕ್ಷಣೆಗೋಸ್ಕರ ಗುಂಡಿನ ದಾಳಿ ಮಾಡಿದ್ವಿ ಅಂತ ಹೇಳ್ತಾರೆ. ಮತ್ತೆ ನಾಡ ಪಿಸ್ತೂಲನ್ನು ವಶಕ್ಕೆ ಪಡ್ಕೊಂಡಿದ್ವಿ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ನೋಡಿ ಸರ್, ಇದು ಶುದ್ಧ ಸುಳ್ಳು. ಏನು 3 ಜನ ಸತ್ತಿದ್ದಾರೆ, ಅವರು ಪ್ಯೂರ್ಲಿ ರೈತರು, ಅವ್ರ ಹತ್ರ ಯಾವುದೇ ನಾಡ ಬಂದೂಕು ಇರಲ್ಲ. ಮತ್ತು ಇನ್ನೊಂದೇನೆಂದರೆ, ಫಾರೆಸ್ಟ್ನವ್ರ ಹತ್ರ ಸಾಮಾನ್ಯವಾಗಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಸೀಸ್ ಮಾಡಿದಂಥ ನಾಡ ಬಂದೂಕುಗಳು ಇರ್ತವೆ. ಒಬ್ಬ ತಪ್ಪಿಸ್ಕೊಂಡಿಲ್ಲ ಅಂದಿದ್ರೆ 4 ಜನರನ್ನು ಕಾವೇರಿ ನದಿಗೆ ಎಸಿತೀವಿ ಅನ್ನೋ ತೀರ್ಮಾನ ಇತ್ತು ಅವ್ರದ್ದು, ಅಥವಾ ಇಲ್ಲಿಂದ ಪೆಟ್ರೋಲ್ ತೊಗೊಂಡೋಗಿ ಸುಟ್ಟಾಕೋ ತೀರ್ಮಾನ ಇತ್ತು. ಅದನ್ನು ವಿಲೇಜ್ಗೆಲ್ಲ ಸರ್ಕ್ಯುಲೇಟ್ ಆಗಿದೆ ಮಾಹಿತಿ. ಏನಪ್ಪ ಅಂತಂದರೆ, ಈ ಪ್ರಕರಣದಲ್ಲಿ ಆ 3 ಬಾಡಿಗಳನ್ನ ಡಿಸ್ಪೋಸ್ ಮಾಡೋದಕ್ಕೆ ಕಂಟಕ ಆಗಿದ್ದೇನಪ್ಪ ಅಂದರೆ, ಒಬ್ಬ ತಪ್ಪಿಸ್ಕೊಂಡು ಹೋಗಿರೋದು. ಸೊ ಆ ಒಬ್ಬ ತಪ್ಪಿಸ್ಕೊಂಡು ಹೋಗಿರೋದ್ರಿಂದ 3 ಜನರನ್ನು ಸಾಯಿಸಿರೋ ವಿಚಾರ ಊರಿಗೆ ಗೊತ್ತಾಗುತ್ತೆ. ಆದರೆ ನಾವೆಲ್ಲ ಜೈಲಿಗೆ ಹೋಗ್ತೀವಿ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು. ಆ ಕಾರಣಕ್ಕೆ ನಾವು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅವ್ರ ಮೇಲೆ ನಾವು ಪ್ರತಿದಾಳಿ ಮಾಡಲೇಬೇಕಾಗಿತ್ತು, ಗುಂಡಾರಿಸಲೇಬೇಕಾಗಿತ್ತು ಅಂತ ಸಮಜಾಯಿಸಿ ಕೊಟ್ಟಿದ್ದಾರೆ. ಇದು ಫೇಕ್ ಎನ್ಕೌಂಟರ್, ಇದು ಎನ್ಕೌಂಟರ್ ಅಲ್ಲ, ಇದು ಕೊಲೆ ಅವ್ರ ಪರವಾಗಿ. ಓಕೆ, ಇದಿಷ್ಟು ಕೂಡ ಪ್ರಸನ್ನ ಕುಮಾರ್ ವಕೀಲರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ ಜೊತೆ, ಅನ್ನೂರು.